ರಾಜ್ಯ ಕಾಂಗ್ರೆಸ್ನಲ್ಲಿ ಖಾತೆ ಹಂಚಿಕೆ ಕಗ್ಗಂಟು. ಖಾತೆ ಹಂಚಿಕೆ ಫೈನಲ್ಗೆ ದೆಹಲಿಯಲ್ಲಿ ಸರ್ಕಸ್. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಸ್ತಾ ಇರುವಂತಹ ಡಿಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಖಾತೆ ಹಂಚಿಕೆ ಕಗ್ಗಂಟು. ಖಾತೆ ಹಂಚಿಕೆ ಫೈನಲ್ಗೆ ದೆಹಲಿಯಲ್ಲಿ ಸರ್ಕಸ್. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಸ್ತಾ ಇರುವಂತಹ ಡಿಕೆ. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿರುವಂತಹ ಸಿಎಂ ಡಿಕೆ. ಎಂದು ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಚರ್ಚೆ. ಖರ್ಗೆ ಜೊತೆ 2 ಗಂಟೆ, ಕೆಸಿ ವೇಣುಗೋಪಾಲ್ ಅವರ ಜೊತೆಯಲ್ಲಿ 1 ಗಂಟೆ ಚರ್ಚೆ ಮಾಡ್ತಾ ಇರುವಂತಹ ಡಿಕೆ. ಖಾತೆ ಹಂಚಿಕೆ ಫೈನಲ್ ಬಗ್ಗೆ ಡಿಕೆ ಶಿವಕುಮಾರ್ ಮಾತುಕತೆ. ಇಂದು ಖಾತೆ ಹಂಚಿಕೆ ಫೈನಲ್ ಆಗೋದು ಡೌಟ್ ಆಗಿದೆ. ಎಸ್, ದೆಹಲಿಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಸಮಾಧಾನಿತರನ್ನ ಹೆಂಗ್ ಸಮಾಧಾನ ಮಾಡಬೇಕು, ಇದ್ದವ್ರನ್ನ ಯಾವ್ಯಾವ ಖಾತೆಯನ್ನ ಕೊಟ್ಟು ಸುಮ್ಮನಿರಿಸಬೇಕು ಅಂತ ಹೇಳಿ ಇದರ ಒಂದು ಚರ್ಚೆ ನಡೀತಾ ಇದೆ. ಒಂದ್ ಕಡೆಗೆ ಬಿಡ್ದಿಟ ಔಷಧ ಕೈ ಬಿಡಬೇಕು ಅಂತ ಹೇಳಿ ಪ್ರತಿಭಟನೆಗಳು, ಹೋರಾಟಗಳು, ಪಾದಯಾತ್ರೆಗಳು ನಡೀತಾ ಇದೆ. ಇಲ್ಲಿ ಟೆನ್ಷನ್ ಬೇರೆ, ಜೊತೆಗೆ ಮುಂಗಾರು ಅಧಿವೇಶನ ಕೂಡ ಬರ್ತಾ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಅವರು ಇವತ್ತೇ ಮಾಡಬೇಕಾಗಿರುವಂತಹ ಕೆಲಸ ಏನಂದ್ರೆ ಖಾತೆ ಹಂಚಿಕೆಯ ಕೆಲಸ. ಖರ್ಗೆ ಜೊತೆಯಲ್ಲಿ 2 ಗಂಟೆಗಳ ಕಾಲ ಚರ್ಚೆ ಆಯಿತು. ಕೆಸಿ ವೇಣುಗೋಪಾಲ್ ಅವರ ಜೊತೆಯಲ್ಲಿ 2 ಗಂಟೆಗಳ ಕಾಲ ಚರ್ಚೆ ಆಯಿತು. ದೆಹಲಿಯ ಅವರ ಮನೆಯಲ್ಲಿ, ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿಯೇ ಚರ್ಚೆ ಜೋರಾಗಿ ನಡೀತಾ ಇದೆ. ಯಾರ್ಯಾರಿಗೆ ಯಾವ್ಯಾವ ಸ್ಥಾನವನ್ನ ಕೊಡಬೇಕು ಅಂತೇಳಿ. ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಂದ್ರೆ ಬಂಡಾಯ ಹೇಳುವಂತಹ ಸಾಧ್ಯತೆಗಳಿರ್ತಾವೆ. ಸೊ ಆ ಒಂದು ಕಾರಣಕ್ಕಾಗಿ ಏನಾಗುತ್ತೆ, ಇವತ್ತು ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ನೋ ನೆವರ್, ಇವತ್ತು ಆಗೋದಿಲ್ಲ, ಡೌಟ್ ಆಗಿದೆ. ಗೊತ್ತಿಲ್ಲ, ಬೇಗ ಮುಗಿಸ್ಬೇಕು. ಅದು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ನೋಡ್ಬೇಕಾದ್ ನೋಡಿ. ಕಾಂಗ್ರೆಸ್ನಲ್ಲಿ ಇನ್ನೊಂಥರ ಗಲಾಟೆಗಳು ಶುರುವಾಗಿದೆ. ನಮಗೆ ಸರಿಯಾದ ರೀತಿಯಲ್ಲಿ ನಮ್ಮನ್ನ ನೋಡ್ಕೊಳ್ತಾ ಇಲ್ಲ, ನಮಗೆ ಸಚಿವ ಸ್ಥಾನ ಬೇಕಾಗಿತ್ತು, ಅದನ್ನು ಕೂಡ ನೀವು ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಅದರ ಜೊತೆಗೆ ಹೌದು, ನೀವು ಸಚಿವ ಸ್ಥಾನವನ್ನ ಅನೌನ್ಸ್ ಮಾಡಿದ್ರಿ, ಹೌದು ಒಪ್ಪಿಕೊಳ್ತೀನಿ, ಆದರೆ ನನಗೆ ಬೇಕಾಗಿರುವಂತಹ ಸ್ಥಾನವನ್ನ ನೀವು ಕೊಡ್ತಾ ಇಲ್ಲ, ನನ್ನನ್ನು ಕಡೆಗಾಣಿಸಲಾಗ್ತಾ ಇದೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇತ್ತು. ಎಲ್ಲರನ್ನೂ ಕೂಡ ಸಮಾಧಾನ ಮಾಡಿಸ್ಕೊಂಡು ಹೋಗುವಂತಹ ಕೇಪಬಿಲಿಟಿ ಡಿಕೆ ಶಿವಕುಮಾರ್ಗೆ ಇದೆ. ಅವರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ಅಲ್ಲಿ ಇರುವಂತವರ ಕೆಸಿ ವೇಣುಗೋಪಾಲ್ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಅವರ ಮಾತುಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಹೆಂಗಾಗ್ತಿದೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸ್ಥಾನ ಇದೆ, ಒಂದು ಸ್ಥಾನ ಉಳಿಸ್ಕೊಂಡಿದ್ದಾರೆ, ಅದು ಹೆಣ್ಮಕ್ಳಿಗೆ ಕೊಡಬೇಕು. ಬಟ್ ಹೆಣ್ಣು ಮಕ್ಳಿಗೆ ಕೊಟ್ಟರು ಕೂಡ ಇನ್ನು ಮಿಕ್ಕಿದವರು ಏನೋ ನಾವು ಕೊಡ್ತೀವಿ ಅಂತ ಹೇಳಿ ನೀವು ಭರವಸೆ ಕೊಟ್ಟವರು ಕೂಡ ಬಂಡಾಯ ಹೇಳುವಂತಹ ಸಾಧ್ಯತೆ ಇದೆ. ಒಂದು ಖಾತೆಯನ್ನು ಇಟ್ಟುಕೊಂಡು ಕೂಡ ಕೂತ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಇನ್ನು ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಅಂತ ಹೇಳಿ ನೋಡುವುದಾದ್ರೆ, ಅದು ಕೂಡ ನನಗಿದೇ ಸ್ಥಾನ ಬೇಕು ಅನ್ನುವಂತಹ ಒಂದು ಬೇಡಿಕೆಯೂ ಕೂಡ ಜಾಸ್ತಿ ಆಗಿದೆಯಂತೆ. ಸೊ ವೇಟ್ ಅಂಡ್ ವಾಚ್ ಏನಾಗುತ್ತೆ ಅಂತ ಹೇಳಿ. ಡಿಕೆ ಶಿವಕುಮಾರ್ ಸಚಿವ ಸಂಪುಟಕ್ಕೆ ಎಮರ್ಜೆನ್ಸಿ ಸರ್ಜರಿ. ಎಚ್.ಸಿ. ಬಾಲಕೃಷ್ಣ ಅಭಿನಾ ಕೇಂದ್ರ ಕೋಕ್ ಸಾಧ್ಯತೆ. ತಡರಾತ್ರಿ ಖರ್ಗೆ ಜೊತೆ ಸಿಎಂ ಸುದೀರ್ಘ ಚರ್ಚೆ. ಡಿಕೆ ಶಿವಕುಮಾರ್ ಸಚಿವ ಸಂಪುಟಕ್ಕೆ ಎಮರ್ಜೆನ್ಸಿ ಸರ್ಜರಿ ಕೂಡ ಆಗುವ ಸಾಧ್ಯತೆಗಳಿದ್ದಾವೆ.
ಎಚ್ ಸಿ ಬಾಲಕೃಷ್ಣ ವೀಣಾ ಕೇಂದ್ರಕ್ಕೆ ಕೋಕ್ ಸಾಧ್ಯತೆ, ತಡರಾತ್ರಿ ಖರ್ಗೆ ಜೊತೆಗೆ ಸಿಎಂ ಸುದೀರ್ಘ ಚರ್ಚೆ, ಎಂ ಕೃಷ್ಣಪ್ಪ ಅವರಿಗೆ ಅಸಮಾಧಾನ ಮಣಿಸಲಿಕ್ಕೆ ಪ್ಲಾನ್, ಎಚ್ ಸಿ ಬಾಲಕೃಷ್ಣ ಬದಲು ಎಂ ಕೃಷ್ಣಪ್ಪ ಅವರಿಗೆ ಮಂತ್ರಿಗಿರಿ, ವೀಣಾ ಕೇಂದ್ರ ಮಂತ್ರಿಗಿರಿ ಕೊಟ್ಟಿದ್ದಕ್ಕೆ ಅಸಮಾಧಾನ ಇದೆ. ವಾಲ್ಮೀಕಿ ಹಗರಣದಲ್ಲಿ ಸಿಲುಕೊಂಡಿರುವಂತಹ ಮಂತ್ರಿ ಸ್ಥಾನ ಹಿಂಗ್ ಕೊಟ್ರಿ ಅಂತ ಹೇಳಿ ಬಾಲಕೃಷ್ಣ ನಾಗೇಂದ್ರ ಅವರಿಗೆ ಕೋಕ್ ಕೊಡುವಂತ ಇನ್ನೇನಾಗ್ತಿದೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಫೈಲ್ ಇಟ್ಕೊಂಡು ಹೋಗಿದ್ದಾರೆ ದೆಹಲಿಗೆ, ಯಾರ್ಯಾರಿಗೆ ಯಾವ್ಯಾವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಲಿಕ್ಕೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಕೆ ಸಿ ವೇಣುಗೋಪಾಲ್ ಅವರಿದ್ದಾರೆ, ಅವ್ರ ಜೊತೆ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಅಸಮಾಧಾನಿತರನ್ನ ಹೆಂಗ್ ಸಮಾಧಾನ ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಎಂ ಕೃಷ್ಣಪ್ಪ ಅವರು ವಿಜಯನಗರ ಅವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಅಸಮಾಧಾನ ಆಗಿದೆ. ಅವರು ಹೇಳಿದ್ದಾರೆ ಕೂಡ, ನನ್ಗೆ ಅಸಮಾಧಾನ ಆಗಿದೆ, ನಾವು ಪಕ್ಷಕ್ಕೋಸ್ಕರ ಇಷ್ಟು ವರ್ಷ ದುಡಿದ್ರು ಕೂಡ ನೀವು ಮಂತ್ರಿ ಸ್ಥಾನವನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ, ಇದು ಪಾಸಿಬಲ್ ಆಗೋದಿಲ್ಲ, ಚೆನ್ನಾಗಿರಲ್ಲ ಇದು ಅಂತ ಹೇಳಿದ್ದಾರೆ. ಮತ್ತು ಅವರ ಬೆಂಬಲಿಗರು ಕೂಡ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾನೆ ಬಂದಿದ್ದಾರೆ. ಸೊ ಬೆಂಬಲವನ್ನ ಸೂಚಿಸ್ತಾ ಬಂದಿದ್ದಾರೆ ಅವರ ಒಂದು ಕಾರ್ಯಕರ್ತರು, ಅವರ ಅಭಿಮಾನಿಗಳು, ವಾಟ್ ಎವರ್ ಇಟ್ ಈಸ್. ಅದು ಹೈಡ್ರಾಮಾನೇ ಆಗಿತ್ತು, ವಿಷ ಕುಡಿದು ಮತ್ತು ವಾಟ್ ಎವರ್ ಇಟ್ ಈಸ್ ಹಂಗಾಗಿ ಆಗಿತ್ತು. ಸೊ ಅದೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಎಂ ಕೃಷ್ಣಪ್ಪ ಅವರನ್ನ ಹಾಗೆ ಪ್ರಿಯಾಕೃಷ್ಣ ಅವರನ್ನ ಸಮಾಧಾನ ಮಾಡ್ಲಿಕ್ಕೆ ಕೆ ಸಿ ವೇಣುಗೋಪಾಲ್ ಅವರು ಅವ್ರ ಮನೆಗೆ ಹೋಗಿದ್ರು ತಡರಾತ್ರಿ, ನೆನಪಿದ್ಯಾ? ಅವ್ರ ಮನೆಗೆ ಹೋಗ್ತಾರೆ, ಅಲ್ಲಿ ಸಮಾಧಾನವನ್ನ ಮಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ, ಅಲ್ಲಿ ಬಿ ನಾಗೇಂದ್ರ ಮತ್ತು ಬಾಲಕೃಷ್ಣ ಅವರನ್ನ ತೆಗೆದುಬಿಟ್ಟು ಆ ಒಂದು ಸ್ಥಾನಕ್ಕೆ ಇಬ್ಬರನ್ನ, ಯಾರು ತುಂಬಾ ಅಸಮಾಧಾನ ಹೊರ ಹಾಕಿದಾರೋ ಇಬ್ಬರನ್ನ ಆ ಒಂದು ಸ್ಥಾನಕ್ಕೆ ಕೂರಿಸುವಂತಹ ಸಾಧ್ಯತೆಗಳಿದ್ದಾವೆ. ಅದರಲ್ಲಿ ಬಿ ನಾಗೇಂದ್ರ ಅವರು ಅವ್ರಿಗೆ ಸ್ಥಾನ ಕೊಟ್ಟಿದ್ದೇ ಯಾರಿಗೂ ಇಷ್ಟ ಆಗಿಲ್ಲ. ಯಾಕೆ? ವಾಲ್ಮೀಕಿ ಹಗರಣದಲ್ಲಿ ತಗಲಾಕೊಂಡಿದ್ರು, ಇದು ಜಗಜ್ಜಾಹೀರಾಗಿತ್ತು. ಈ ರೀತಿಯಾಗಿದ್ದವರಿಗೆ ನೀವು, ವಾಲ್ಮೀಕಿ ಹಗರಣದಲ್ಲಿ ತಗಲಾಕೊಂಡವರಿಗೆ ನೀವು ಮಂತ್ರಿ ಸ್ಥಾನವನ್ನು ಕೊಡ್ತಾ ಇದ್ದೀರಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಗೊತ್ತಿಲ್ಲ. ನನ್ನ ಪ್ರಕಾರ ಬಿ ನಾಗೇಂದ್ರ ಅವರನ್ನ ಇದರಿಂದ ತೆಗೆಯೋ ಡೌಟ್ ಇದೆ. ಬಾಲಕೃಷ್ಣ ಕೊಡೋ ಸಾಧ್ಯತೆಗಳಿದ್ದಾವೆ. ಸೊ ಹಿಂಗಿರ್ಬೇಕಾದ್ರೆ ಬಾಲಕೃಷ್ಣ ಅವರಿಗೆ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಅದು ಏನು ಪ್ಲಾನ್ ಮಾಡ್ಕೊಂತಿದಾರೋ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಡಿ ಕೆ ಶಿವಕುಮಾರ್ ಅವರು ಇಟ್ ಎನಿ ಕಾಸ್ಟ್ ಇವತ್ತು ಕರ್ನಾಟಕಕ್ಕೆ ಬರ್ಬೇಕು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಐಶ್ವರ್ಯ ಪ್ರತಿನಿಧಿ. ಅವ್ರು ಬರ್ತಾರೆ, ಜಾಯ್ನ್ ಆಗ್ತಾರೆ ಲೈವ್ ನಲ್ಲಿ, ಇನ್ನೇನು ಅತಿ ಶೀಘ್ರದಲ್ಲಿ ಬರ್ತಾರೆ. ಎಸ್, ಎಂ ಕೃಷ್ಣಪ್ಪ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಎಲ್ಲವೂ ಕೂಡ ಮಾಡ್ಲಾಗ್ತಾ ಇದೆ. ಅಂತಂದ್ರೆ ಅವರು ಅಸಮಾಧಾನಿತರಾಗಿದ್ದಾರೆ, ಅವ್ರನ್ನ ಸಮಾಧಾನ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ರೀತಿಯಾಗಿ ಹಲವಾರು ಜನಕ್ಕೆ ಕೋಕ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಗೊತ್ತಿಲ್ಲ ಯಾರಿಗೆ ಕೋಕ್ ಸಿಗುತ್ತೆ ಅಥವಾ ಯಾರಿಗೆ ಮಂತ್ರಿ ಸ್ಥಾನವನ್ನ ತೋರಿಸಿ ಹೊರಗಡೆ ಕರ್ಕೊಂಬರ್ತಾರೆ ಅಂತ ಹೇಳಿ. ಇಲ್ಲಿ ಕಾಂಗ್ರೆಸ್ನಲ್ಲಿ ಈ ಒಂದು ಅವಧಿಯಲ್ಲಿ ಮಂತ್ರಿ ಸ್ಥಾನ ನಿನಗೆ ಅಂತ ಹೇಳಿದ ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಲ್ಲ ನಿನಗಲ್ಲ ಅನ್ನೋದು ಏನು ಹಿಸ್ಟ್ರಿ ಮೊದಲಲ್ಲ ಆಯ್ತು. ಗಾಯತ್ರಿ ಅವ್ರಿಗೂ ಅದೇ ಆಯ್ತು, ಮಾಂಕಾಳ್ ವೈದ್ಯ ಅವರಿಗೂ ಅದೇ ಆಯ್ತು. ಸೊ ಯಾರು ನಾನು ಮಂತ್ರಿ ಆಗೋದೆ ಅಂತ ಖುಷಿ ಪಡೋಕ್ಕೆ ಆಗತ್ತಿಲ್ಲ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಐಶ್ವರ್ಯ ಪ್ರತಿನಿಧಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಐಶ್ವರ್ಯ, ಇವತ್ತೇನಾದ್ರೂ ಡಿಸಿಷನ್ ತೆಗೆದುಕೊಂಡು ಬರ್ತಾರಾ ಡಿ ಕೆ ಶಿವಕುಮಾರ್ ಅವರು? ಇವತ್ತು ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಅನ್ನೋದನ್ನ ಹೇಳ್ತಾರಾ ಅಂತ? ಖಂಡಿತ ಕಾವ್ಯ, ನೀವೇನು ಹೇಳ್ದಂಗೆ ಇವತ್ತೇನಾದರೂ ಡಿಸಿಷನ್ ತಗೋಬಹುದಾ ಅನ್ನೋದು ಎಲ್ಲೋ ಒಂದು ಕಡೆ ಅಸಾಧ್ಯ ಅಂತಲೇ ಹೇಳ್ಬೋದು. ನಿನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿರುವಂಥದ್ದು. ದೆಹಲಿಗೆ ಹೋಗಿ ಒಂದಷ್ಟು ನಾಯಕರನ್ನ ಭೇಟಿ ಮಾಡಿದ್ರು, ಒಂದಷ್ಟು ಚರ್ಚೆಗಳನ್ನು ಸಹ ಮಾಡಿದ್ರು. ತಡರಾತ್ರಿ AICC ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸತತವಾಗಿ 2 ಗಂಟೆಗಳ ಕಾಲ ಸಭೆಯನ್ನು ಮಾಡಿದ್ರು. 2 ಗಂಟೆಗಳ ಕಾಲ
ಏನು ನಿವಾಸ ಇದೆ, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಏನಿದೆ, ನಿವಾಸದಲ್ಲಿ ಸತತ 2 ಗಂಟೆಗಳ ಕಾಲ ಸಭೆಯನ್ನು ಮಾಡಿದ್ರು ಅಂತಲೇ ಹೇಳ್ಬೋದು. ಸಭೆಯಲ್ಲಿ ಒಂದಷ್ಟು ಸಾಕಷ್ಟು ಚರ್ಚೆಗಳು ಆಗಿರುವಂತಹ ಸಾಧ್ಯತೆಗಳು ಹೆಚ್ಚಿದಾವೆ ಅಂತಲೇ ಹೇಳ್ಬೋದು. ನಾವು ನೋಡ್ತಾ ಹೋದರೆ ಏನು ಕ್ಯಾಬಿನೆಟ್ ವಿಚಾರವಾಗಿ ಆಗಿರ್ಬೋದು, ಏನು ಸಚಿವ ಸ್ಥಾನ ವಿಚಾರವಾಗಿ ಆಗಿರ್ಬೋದು, ಒಂದಷ್ಟು ಶಾಸಕರು ಏನು ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ, ಆ ವಿಚಾರಗಳನ್ನೆಲ್ಲ ಚರ್ಚೆ ಆಗಿರೋ ಸಾಧ್ಯತೆಗಳು ಹೆಚ್ಚಿದಾವೆ ಅಂತಲೇ ಹೇಳ್ಬೋದು. ಆ ವಿಚಾರಗಳನ್ನೆಲ್ಲ ನೋಡ್ತಾ ಹೋದರೆ ಇವತ್ತು ಸಹ ಏನು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ, ಸತತ ಸಭೆಯನ್ನ ಕೂಡ ಮಾಡಿದ್ದಾರೆ. ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿರೋ ಸಾಧ್ಯತೆಗಳು ಹೆಚ್ಚಿದಾವೆ. ಒಂದಷ್ಟು ಸಚಿವರು ಏನಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ, ಏನು ಕಾಂಗ್ರೆಸ್ ಪಾಳ್ಯದಲ್ಲೇ ಒಂದಷ್ಟು ಶಾಸಕರು ಏನು ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ, ಅವರನ್ನು ಸಹ ಮನವೊಲಿಸುವಂತಹ ಕೆಲಸವನ್ನ ಕಳೆದ 1 ವಾರದಿಂದನೂ ಸಹ DK ಶಿವಕುಮಾರ್ ಅವರು ಮಾಡಿದ್ರು ಅಂತಾನೆ ಹೇಳ್ಬೋದು. DK ಶಿವಕುಮಾರ್ ಅವರು ತಮ್ಮ ನಿವಾಸ ಏನು ಕರ್ಸಿ ಕೂಡ ಮಾತಾಡಿದ್ರು, ಮತ್ತೆ ಅವರ ಏನು ಪಕ್ಷದ ಶಾಸಕರ ಮನೆಗೂ ಹೋಗಿ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರು, ಮನವೊಲಿಸುವಂತಹ ಕೆಲಸಗಳನ್ನ ಮಾಡಿದ್ರು. ಆ ವಿಚಾರವಾಗಿ ಒಂದಷ್ಟು ಮುಗಿಲೆದ್ದಿದ್ರು ವಿಚಾರಗಳಲ್ಲಿ, ಒಂದಷ್ಟು ವಿಚಾರಗಳು ಏನು ಶಾಸಕರಲ್ಲಿ ಅಸಮಾಧಾನ ವ್ಯಕ್ತ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ನಿನ್ನೆ ಅಷ್ಟೇ ದೆಹಲಿಗೆ ಹೋಗಿರುವಂಥದ್ದು, ದೆಹಲಿಗೆ ಹೋಗಿ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ಇವತ್ತು ಸಹ ಈಗಲೂ ಸಹ ಚರ್ಚೆಗಳನ್ನ ಮಾಡ್ತಿರುವಂಥದ್ದು, ಏನು ಯಾವ ರೀತಿ ನಿರ್ಧಾರಗಳನ್ನ ಕೈಗೆತ್ಕೊಳ್ತಾರೆ, ಅಥವಾ ಇವತ್ತೇ ಸಹ ಏನಾದರೂ ಬೆಂಗಳೂರಿಗೆ ಬರೋ ಸಾಧ್ಯತೆಗಳಿದಾವ, ಅಥವಾ ಸಚಿವ ಸ್ಥಾನವನ್ನ ಪಟ್ಟಿನ ಸಮೇತವಾಗಿ ಏನಾದರೂ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆಗಳು ಇದಾವ ಅನ್ನೋದು ಕಾದು ನೋಡ್ಬೇಕಾಗಿದೆ. ಕಾವ್ಯ. ಎಸ್ ಐಶ್ವರ್ಯ, ತಮಿಳ ಮಾಹಿತಿಗಾಗಿ ಧನ್ಯವಾದಗಳು. ಗೊತ್ತಿಲ್ಲ, ಇವತ್ತು ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ.